ಮತ್ತೆ ಇಲ್ಲ, ಅವ್ರು ಹೇಳಿದ್ದಾರೆ ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ತೇವೆ. ಅದನ್ನು ಅಂತಿಮಗೊಳಿಸ್ತಕ್ಕಂಥದ್ದು ಅಥವಾ ಮುಂದಿನ ದಿನದಲ್ಲಿ ಏನು ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಅದನ್ನು ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಯಾಕೆ ಅವರಿಗೆ ಯಾಕೆ ಇಷ್ಟು ಆಸಕ್ತಿ ಆಲ್ ಆಫ್ ಎ ಸಡನ್ ಬಂತು ಗೊತ್ತಿಲ್ಲ ನನಗೆ. ಈಗ ಮೊದಲು ಶುರುನಲ್ಲಿ ಯಾರೂ ಕೂಡ ಅದ್ರ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ, ಆಯಿತಾ. ಈಗ ಇದ್ದಕ್ಕಿದ್ದಾಗೆ ಅವರಿಗೆ ಒಂದು ರೀತಿಯಲ್ಲಿ ಆಸಕ್ತಿ ಬಂದಿದೆ. ಅದರಿಂದ ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ತೀವಿ. ಅಲ್ಲ ಸರ್, ಆಸಕ್ತಿಗೆ ಕಾರಣ ಏನು ಸಿಕ್ಲಿಲ್ಲ ಇಷ್ಟು ಹುಡುಕುದಲ್ಲ, ಸ್ವಲ್ಪ ಎಲ್ಲ ತಾಳ್ಮೆಯಿಂದ ನೋಡ್ತಿರ್ಬೋದಲ್ಲ ಅಂತ. ಕಾರಣ ಗೊತ್ತಿಲ್ಲ ನನಗೆ, ಆದ್ರೆ ಈಗ ಇದ್ದಕ್ಕಿದ್ದಾಗೆ ಅವರಿಗೆ ಬಹುಶಃ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಇರ್ಬೋದು. ಯಾಕೆಂದ್ರೆ ಸ್ವಲ್ಪ ಸದನದಲ್ಲಿ ಆಗಿದ್ರೆ ಸರ್ಕಾರ ಗಮನಿಸುತ್ತೆ ಅಂತ ಹೇಳಿ ಇರ್ಬೋದು ಅನ್ನೋ ಗೊತ್ತಿಲ್ಲ. ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡೇನೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಸರ್, ಈಗ ಸತ್ಯಾಸತ್ಯತೆ ತಿಳಿಬೇಕು ಅನ್ನೋ ಕಾರಣಕ್ಕಾಗಿ SIT ಮಾಡಿದ್ ಸರ್ಕಾರ. ಸೊ ಈಗ 15 ಆಯ್ತು, 17ನೇ ಗುಂಡಿ ಕೂಡ ಈಗ ಆಗಿದ್ದಾರೆ, ಅಲ್ಲೂ ಏನು ಸಿಗ್ತಾ ಇಲ್ಲ. ಇದನ್ನ ಇನ್ನೂ ಎಷ್ಟು ಮುಂದುವರಿಸುತ್ತಾರೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಎದ್ದಿದ್ದಾವೆ. ಇದಕ್ಕೆ ನಾವು ಕಾಲಮಿತಿಯನ್ನ ನಿಗದಿ ಮಾಡಿರ್ಲಿಲ್ಲ. 1 ತಿಂಗಳಲ್ಲೇ ಆಗ್ಬೇಕು, 15 ದಿವಸದಲ್ಲಿ ಆಗ್ಬೇಕು ಅಂತ ಆ ರೀತಿ ಇಲ್ಲ. ಅಲ್ಲಿ ಸಾಕ್ಷ್ಯಾಧಾರಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಹೇಳಿದಂತೆನೆ ನಾವು ಮಾಡಿದ್ದೇವೆ. ಉದ್ದೇಶ ನಾಳೆ ಸರ್ಕಾರಕ್ಕೆ ಏನ್ ಹೇಳ್ತಾ ಇದ್ರು, ಒಂದು ವೇಳೆ ನಾವು ಆಗಿದೆ ಇದ್ರೆ ಯಾಕಾಗಿರ್ಲಿಲ್ಲ, ಅಲ್ಲಿತ್ತು, ನಾನೇ ನೋಡಿದ್ದೆ, ನಾನೇ ಅವ್ನು ಹೇಳ್ದಲ್ಲ, ನಾನೇ ಉಣಿದ್ದೆ ಹಾಗೆ ಅಂತ ಹೇಳಿದ್ದ ಅವನು. ಆ ರೀತಿ ಮಾತುಗಳು ಸರ್ಕಾರದ ಮೇಲೆ ಆಪಾದನೆ ಬರ್ತಾ ಇತ್ತು. ಇವತ್ತು ಅಲ್ಲಿ ಇಲ್ಲ ಅಂತ ಹೇಳಿದಾಗ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಕೊನೆಯದಾಗಿ ವರದಿ ಬಂದ ಮೇಲೆ ಇದ್ರ ಬಗ್ಗೆ ಹೆಚ್ಚು ಮಾತನಾಡಿದ್ರೆ ಒಳ್ಳೇದು. ಅಲ್ಲ, ಈ ಉತ್ಖನನ ಪ್ರಕ್ರಿಯೆ ನಿಲ್ಸಲ್ವಾ ಅಥವಾ ಇನ್ನು ಎಷ್ಟು ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ ಸರ್, ಅದಕ್ಕೆ ಉತ್ತರ ಏನು ಅಂತ. ಇಟ್ಸ್ ನಾಟ್ ನೆವರ್ ಎಂಡಿಂಗ್ ಆಗೋದಿಲ್ಲ, ಎಲ್ಲರೂ ಒಂದು ಎಂಡ್ ಆಗುತ್ತೆ. ಅದನ್ನ ತೀರ್ಮಾನ ಅವ್ರಿಗೆ ಬಿಡ್ತೀವಿ ನಾವು, ಯಾರಿಗೆ SIT ಚೀಫ್ಗೆ ಬಿಡ್ತೀವಿ. ಯಾಕೆಂದ್ರೆ ಅವರಿಗೆ ಅವನನ್ನ ಹ್ಯಾಂಡಲ್ ಮಾಡ್ತಾ ಇರೋರು ಯಾರು, SIT ಅವ್ರು ಮಾಡ್ತೀವಿ. ಅವ್ರ ತೀರ್ಮಾನ ತಗೋಬೇಕೆ. ನಾನು ಎಲ್ಲಿಂದ ಕೂತ್ಕೊಂಡು ಆ ಮನುಷ್ಯನನ್ನು ನೋಡ್ಲಿಲ್ಲ, ಮಾತಾಡ್ಲಿಲ್ಲ, ಅವ್ನು ಯಾರಂತ ಗೊತ್ತಿಲ್ಲ, ಅವ್ನು ಏನ್ ಹೇಳ್ತಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ, ಅದೆಲ್ಲ SITನವ್ರಿಗೆ ಗೊತ್ತಿದೆ. ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಸಪೋಸ್ ಹೇಳೋದೆಲ್ಲ ಡೌಟ್ ಅಂತಂದ್ರೆ ಅವ್ರು ಅಲ್ಲಿಗೆ ನಿಲ್ಲಿಸ್ತಾರೆ. ಅದು ಮುಂದೆ ಅವರು SIT ಹೋಗ್ತಾರೆ. ಸರ್, SIT ತನಿಖೆ ಖರ್ಚಾಗ್ತಾ ಇರೋ ಹಣದ್ದು ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಸರ್. ಅವ್ರು ಹೇಳ್ತಾರೆ. ಈಗ ಯಾವುದೋ ಒಂದು ಕೇಸಲ್ಲಿ ಹೋಗಿ ಗುಜರಾತ್ ಅಲ್ಲೋ, ಮುಂಬೈನಲ್ಲೋ, ಡೆಲ್ಲಿಯಲ್ಲೋ ಹಿಡ್ಕೊಂಡು ಬರ್ತಾರಪ್ಪ, ಹಣ ಖರ್ಚಾಗ್ತದೆ, ಅದಕ್ಕೆ ನೀವು ಲೆಕ್ಕ ಇಟ್ಕೊಂಡ್ರೆ ಹಾಗಾದ್ರೆ ಆ ಕೇಸೇ ಮಾಡಬೇಕು. ಅದೆಲ್ಲ ಹೇಳಕ್ಕಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.